ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಿದ್ಯಾ? ಅವತ್ತು ಆ ದೇವಿರಿ ಬಗ್ಗೆ ಕೇಳಿದ್ಯಲ್ಲ, ಈ ಊರಿನ ಜನ ಚೆನ್ನಾಗಿರ್ಲಿ ಅಂತ ಹೇಳಿ ಆ ದೇವಿರಿನೇ ತನ್ನ ಹೆಸರಲ್ಲಿದ್ದ ಅರ್ಧ ಊರನ್ನೇ ಬರ್ಕೊಟ್ಟು ಹೋದ್ಲು. ಅದನ್ನು ಬರ್ಸ್ಕೊಂಡಿದ್ದೆ ಆ ವೀರಪ್ಪ. ಅಂತ ಮಹಾತಾಯಿನ ಮಹಾಪಾಪಿ ಅಂತ ಇವನೇ ಈ ವೀರಪ್ಪನ ಬಿಂಬಿಸಿದಾನೆ. ಇನ್ನರ್ಧ ಊರು ಆ ಮಂಗಳಮ್ಮಂದು. ಆ ಮಹಾತಾಯಿ ಎಲ್ಲ ದಂಗೆ ಹೇಳ್ತಾಳೋ ಅಂತ ಆ ಪಾಪಿಗಳು ಅವಳನ್ನು ಕೊಂದುಬಿಟ್ರು. ಅವ್ರನ್ನ ಕೊಂದಿದ್ದಾರು? ಇನ್ಯಾರೋ, ಇದೇ ವೀರಪ್ಪ ಹುಲಿ. ಈ ರಕ್ಷೆ ಕಟ್ಟಿರೋದು ಇನ್ಯಾರು ಅಲ್ಲ ತಾಯಿ, ಆ ದೇವಿರಿನೇ ಕಟ್ಟಿರೋದು. ಏಯ್ ಇಲ್ಲ, ಇದನ್ ಕಟ್ಟಿದ್ದು ನಮ್ ಪುಟ್ಟವ. ಆ ದೇವಿರಿನೇ ಪುಟ್ಟವ್ವ, ಪುಟ್ಟವನೇ ಪುಟ್ಟಕ್ಕ. ಒಂದೇ ತಾಯಿ. ನಿನ್ ಸತ್ಯ ಗೊತ್ತಾಗಿದ್ದ ತಕ್ಷಣ ನಾವ್ ಎದುರ್ಕೊಂಡ್ಬಿಡ್ಬೇಕಾ? ಊರು ಬಿಟ್ಬಿಡ್ಬೇಕಾ? ಗುರು, ಮಗ ಸರಿ ಇಲ್ಲ ಅಂತ ಯಾವತ್ತೋ ಗೊತ್ತಿತ್ತು, ಆದ್ರೆ ಅಪ್ಪ ಇಂತ ಕಿತ್ತೋದವನು ಅಂತ ಇವತ್ತೇ ಗೊತ್ತಾಯ್ತಿರೋದು. ನಮ್ದವ್ರಿಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದಾರೆ, ಇವ್ರನ್ನಂತೂ ಸುಮ್ನೆ ಬಿಡ್ಬಾರ್ದು. ಛೇ, ಇವ್ರು ಇಷ್ಟೊಂದು ಕೆಟ್ಟವರು ಅಂತ ಗೊತ್ತಿಲ್ಲದೆ ನಾನು ಪತ್ರಕ್ಕೆ ಸೈನ್ ಕೊಟ್ಬಿಟ್ನಲ್ಲ. ಮಂಗಳಮ್ಮನ ಮಗಳು ತಾಯಿ ನೀನು. ಈ ಊರಿನ ಅರ್ಧ ಭಾಗ ನಿನಗೆ ಸೇರ್ಬೇಕು. ಇವನು ಎಲ್ಲಾನು ನುಂಗಿ ನೀರು ಕುಡ್ದಿದ್ದಾನೆ. ಈ ಪಾಪಿ ಅದೆಲ್ಲಿ ಕೈಗೆ ಸಿಗೋದಿಲ್ವೋ ಅಂತ ಹೇಳಿ ಜೀವ ಬೆದರಿಕೆ ಹಾಕಿ ಆಸ್ತಿನ ಕಿತ್ಕೊಂಡ. ಅಲ್ಲ ಗಂಗಣ್ಣ, ನಿಮ್ಗಿಷ್ಟೆಲ್ಲ ಗೊತ್ತಿದ್ರು ನೀವ್ ಯಾಕೆ ನಿಮ್ ಮಗಳ ಕೈಯಲ್ಲಿ ಸೈನ್ ಮಾಡಿಸಿದ್ರಿ? ಸೈನ್ ಹಾಕಿಸ್ಲಿಲ್ಲ ಅಂದ್ರೆ ಮಗಳನ್ನ ಸಾಯಿಸ್ತೀನಿ, ಸೈನ್ ಹಾಕಿದ್ರೆ ಜೀವ ಸಹಿತ ಬಿಡ್ತೀನಿ ಅಂತ ಹೆದರ್ಸದ್ನಮ್ಮ. ಆಸ್ತಿ ಕೊಟ್ಮೇಕೆ ಈ ಊರಿನ ದೇವೇರಿನೇ ಬಿಟ್ಟಿಲ್ಲ ಈ ನನ್ನ ಮಗ. ಅಂತದ್ರಾಗಿ ಸ್ನೇಹನ್ ಬಿಡ್ತಾನಂತ ಹೆಂಗ್ ಅನ್ಕೊಂಡ್ರಿ ಮಾವಯ್ಯ? ಕಂಟಿ ಅಷ್ಟು ನಾಲ್ಗೆ ಯಾವ್ದು ಬಸ್ನಾಗಿರ್ಲಿ, ಇದು ನಾನು ಊರು, ಇವರಲ್ಲ ನನ್ನ ಜನ. ಕಂಡಿದಿ ನಿಂತ್ಕೊಳ್ಳಲೇ, ಇದ್ಯಾವುದು ನಿಂದಲ್ಲ, ಇವ್ರು ಯಾರು ನಿನ್ನವರಲ್ಲ. ನಿಂದು ಅಂತಿರೋದು ಎರಡೆಯ, ಒಂದು ಈ ಅಲ್ಕಡ್, ಇನ್ನೊಂದು ನಿನ್ ಕೆಟ್ಟತನ. ಅಯ್ಯೋ ನನ್ನ ಮಗನೇ, ನಮ್ಮಪ್ಪನೇ ಬಾಯಿಗೆ ಬಂದಂಗೆ ಮಾತಾಡ್ತೀಯ ನಿನ್ನ. ಕಂಟಿ, ನನ್ ಮಗಂಗೆ ಏನು ಮಾಡ್ಬೇಡ, ಅವನ್ನ ಬಿಟ್ಬಿಡು. ಶಾಂತವ, ಇದು ಧರ್ಮಕ್ಕೋಸ್ಕರ ಆಗ್ತಾರ ಯುದ್ಧ. ಆ ಧರ್ಮದ ಪರ ನಿಂತು ಕಣ್ಣಿದ್ದು ಕೂಡಿ ಅದು ಗಾಂಧಾರಿ ತರ ಆಗ್ಬೇಡ. ಕಂಟಿ, ಮರ್ವಾದಿಂದ ನನ್ನ ಮಗನ್ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ನಂತೂ ಸೋಂಕೆ ಬಿಡಕ್ಕಲ್ಲ. ಏನ್ರ ನೋಡ್ತಾ ಇದ್ದೀರಾ? ಬಿಡ್ಸಲ್ಲ, ನನ್ನ ಮಗನ್ ಬಿಡ್ಸಲ್ಲ. ಈಗಾಗ್ಲೇ 10 ಜನಕ್ಕೆ ಚಟ್ಟ ಕಟ್ಟೇನೆ.
ನೀವು ಹಂಗೆ ಆಗ್ಬೇಕಂದ್ರೆ ಮಾಡ್ರ. ಬಿಡು ಬಿಡಲ್ಲ. ಕಟ್ಟಾಕಿರೋ ನಮ್ಮವ್ರನ್ನೆಲ್ಲ ಬಿಟ್ರೆ ಸರಿ, ಇಲ್ಲಾಂದ್ರೆ ಸತ್ತ ಕೊಳ್ಳಿಡಕ್ಕೆ ನಿಮ್ ಮಗನೇ ಇರಾಕಿಲ್ಲ. ಆಯ್ತು ಕಣಪ್ಪ, ಆಯ್ತು ಬುಡ ಚೋಳ್ತೀನಿ. ನನ್ನ ಮಗನಿಗೆ ಏನು ಮಾಡಬೇಡ. ಕಟ್ಬಿಟ್ರೋ ಕಟ್ಬಿಟ್ರೋ. ಬಿಟ್ಬಿಡಪ್ಪ ಬಿಟ್ಬಿಡ. ಇನ್ನು ಲೆಕ್ಕ ಚುತ್ತಾಗಿಲ್ಲ ಇರುವಿರಪ್ಪ. ಅಲ್ಲ ಮಾವಯ್ಯ, ತಂದೆ ಆದನು ತನ್ನ ಮಗಳ ಆಸ್ತಿನ ಕಾಪಾಡ್ಬೇಕು. ಅದ್ ಬಿಟ್ಬಿಟ್ಟು ಇಂಥ ನನ್ನ ಮಕ್ಕಳು ಮೋಸದ ಮಾತಿಗೆ ಬಲಿ ಆಗಿದಿರಲ್ಲ. ಹೌದು ಅಪ್ಪ, ಇವ್ರು ತುಂಬಾ ಒಳ್ಳೆಯವರು. ನಮ್ ತಾಯಿ ಸಮಾಧಿ ಇರೋ ಜಾಗನ ನಮ್ಗೆ ಕೊಡ್ತೀನಿ ಅಂತ ಹೇಳಿದಕ್ ತಾನೆ ನಾನ್ ಸೈನ್ ಮಾಡ್ಕೊಟ್ಟಿದ್ದು. ಸೈನ್ ಮಾಡಿಸ್ಕೊಳ್ಳೋರ್ಗು ನೈಸ್ ಆಗಿತ್ತು. ಇವಾಗ ಇವ್ರು ನಿಜವಾದ ಮುಖ ತೋರಿಸ್ತಿದ್ದಾರೆ. ಇಂಥ ಕಂತ್ರಿ ನನ್ನ ಮಕ್ಕಳಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ಏನ್ ಗಂಗಣ್ಣ, ಇವ್ರಗಳ ಬಗ್ಗೆ ಗೊತ್ತಿದ್ದು ಹಿಂಗ ಯಾಮಾರೋದು? ಆಸ್ತಿಗಿಂತ ನನ್ನ ಮಗಳ ಸ್ನೇಹನೇ ಮುಖ್ಯ. ನಂಗೆ ಇವಳು ಜೀವನೇ ಮುಖ್ಯ. ಕಚರ ನನ್ನ ಮಗನೇ, ನೀನೆ ನಿಜವಾದಪ್ಪ ಅಂತ ನಾಟಕ ಆಡ್ತಿದ್ಯೋ? ಏನ್ ಮಗಳ್ತಿದ್ಯಾ? ಈ ಗಂಗಾಧರಪ್ಪ ಸ್ನೇಹನ ಅಪ್ಪನೇ ಅಲ್ಲ. ಆಸ್ತಿನ ಬರ್ಸ್ಕೊಂಡ್ಬಿಟ್ಟು ಇಬ್ರು ಭಾಗ ಮಾಡ್ಕೊಂಬಿಡಮ್ಮ ಅಂತ ಇವನೇ ನಂಗೆ ಪಿಲಾನ ಹೇಳ್ಕಟ್ಟಿದ್ದು. ಅದಕ್ಕೆ ನಾನು ಸ್ನೇಹನ್ ತಮ್ಮ ಕಾಚಕ ಪತ್ರಕ್ಕೆ ಸೈನ್ ತಗೊಂಡಿದ್ದು.